तुम कहाँ जा रहे हो? सिद्धापुर। तुम इस समय क्यों आए हो? यहाँ भूत घूम रहा है। ಅಯ್ಯಪ್ಪ, ರಾತ್ರಿ 12 ಗಂಟೆ ಆಯ್ತು ಅಂದೇಳಿ ಇವನು ಕಾರ್ ನಾವು ಹತ್ಕೊಂಡು ಡ್ರಾಪ್ಕೊಂಡ್ರೆ ಇವನು ಎಂತೆಲ್ಲ ಹೇಳಿದ್ಮೇಲೆ ಇಲ್ಲೆಲ್ಲ ಭೂತ ಎಲ್ಲ ಓಡಾಡ್ತಾವಂಬ್ಳು. ನಾವು ಎಂತ ಮಾಡೋದು ಮಾರೆ? ಅಯ್ಯಯ್ಯ, ಭೂತ ಅಂದರೆ ನನಗೆ ಹೆದರಿಕೆ ಆಗ್ತಪ್ಪ. ಅವ ಕೊಂದು ನಾಲ್ಕ್ರಿ ಎಂತ ಮಾಡೋದು ಮಾರೆ? ನಾವು ಒಟ್ಟಿನಲ್ಲಿ ನಾವು ಇಲ್ಲೇ ಸಿಕ್ಕಂಬಿದ್ದು ಹೈಲಾಗಿ ಹೋಯ್ತು. ಮಾದು, ನೀ ಹೆದ್ರಬೇಡ ಮಾರ. ನಾನು ಹೆದ್ರಕಂಡು ನೀನು ಹೆದ್ರಕೊಂಡ್ರೆ ಕಡೆಗೆ ಇಬ್ಬರು ಹೆದ್ರಕಂಡು ಕೂತ್ಕೊಂಡ್ರೆ ಭಾಳ ಕಷ್ಟ ಆಯ್ತು ಮಾರ. ಕಾಂಬ ಅದೇನಾತಂತ ಕಂಡೇ ಬಿಡುವ. ಇನ್ನು ಸುಮಾರು ದೂರ ಪ್ರಯಾಣ ಇತ್ತು. ನನಗೆ ಒಂಚೂರು ನಿದ್ರೆ ಬಗ್ಗೆ ಶುರು ಆಯ್ತು ಮಾರ. ಹಾಗೆ ಒಂಚೂರು ನಾನು ನಿದ್ರೆ ಮಾಡ್ತೀನಿ. ನೀನು ಸ್ವಲ್ಪ ಕಣ್ ತೆರ್ಕೊಂಡು ಹಂಗೆ ಕಾಣ್ತಾ ಇರ, ಭೂತ ಗೀತ ಬಾರ್ದ ಇದ್ದಂಗೆ. ಭೂತ ಬಂದ್ರು ಕಾರ್ ಒಳಗೆ ನಾವು ಇತ್ತಲ್ಲ ಮಾರ. ನೀ ಎಂತ ಹೆದ್ರಕಂದ? ನೀನು ನಿದ್ರೆ ಮಾಡು, ಆರಾಮಾಗಿ ನಿದ್ರೆ ಮಾಡು. ಕಡಿ ಕಾಂಬ ಎಂತ ತಂದಳಿ ಕಾಂಬ. ಭೂತ ಏನು ಕಾರ್ ಒಳಗೆ ಬರ್ತಾನ? ಎಂತ ಹೆದ್ರಬೇಡ. ಅಯ್ಯೋ ಭೂತ ಭೂತ! ಎಂತ ನಿಂಗೆ ಕನಸು ಅಂತ ಬಿತ್ತಾನ ಮರ ನಿನಗೆ? ಎಂತ ಗಟ್ಟಿ ಕೂಗ್ತಾನೆ ನಿದ್ರಕಣ್ಣ ಭೂತ ಭೂತ ಅಂತ ಕೂಗ್ತೀರ? ಇಲ್ಲಿ ಭೂತ ಎಲ್ಲ ಇತ್ತು ನಿನ್ನ ಅಜ್ಜನ ಮನೆಗೆ. ಅಯ್ಯೋ ಭೂತ ಭೂತ! ಅಯ್ಯೋ ಅಯ್ಯೋ ದೇವರೇ, ಭೂತ ಎಲ್ಲಿತ್ತ ಭೂತ? ನಿಂಗೇನು ಕನಸು ಬಿತ್ತಾನ ನಿನಗೆ? ನಾನು ನಿದ್ರೆ ಮಾಡೋದು ನಾನು, ನಿನಗೆ ಹೆಂಗೆ ಕನಸು ಬಿದ್ದು ಮರ? ಎಂತ ಭೂತ ಭೂತ ಅಂತೆಲ್ಲ? ಭೂತ ಇಲ್ಲ ಎಂಥದಿಲ್ಲ. ಇಲ್ಲ ಮಾರ, ನಾ ಭೂತ ಕಂಡಿದೆ ಮಾರ. ಡ್ರೈವರ್ ಪಕ್ಕದಂಗೆ ಕೂತಿತ್ತು. ಅವನು ಡ್ರೈವರ್ ಕಂಡು ಕಾಣಿದಂಗೆ ಸುಮ್ಮನೆ ಡ್ರೈವ್ ಮಾಡ್ತಾ ಇದ್ನಲ್ಲ. ಅವನು ಕತ್ತಿ ನಂಡಿದ. ಅವನೆಂತ ಅವನ ಕನ್ನಡ ಸತ್ಯ ಬತ್ತಿಲ್ಲ ಏನೋ ಅವನಿಗೆ, ಹಿಂದಿಯಲ್ಲೇ ಮಾತಾಡ್ತಾನೆ. ನಾವೊಂಚೂರು ಕಣ್ ಕೂರತ್ ಮಾರ. ನಾವು ಒಂದು ಸ್ವಲ್ಪ ನಿದ್ರೆ ಮಾಡ್ತೀನಿ. ಎಚ್ಚರಿಕೆ ಇರ, ಕಾಂತೆ ಸ್ವಲ್ಪ ಜಾಗ್ರತೆ. ಇಬ್ಬರು ಯಾರು ಇಲ್ಲಿ ಯಾಕೆ ಬಂದ್ರಿ? ನೀವು ಬಂದೀಗ ನಾವು ಕೊಂದು ಹಾಕ್ತೀವಿ. ಅಯ್ಯೋ ಭೂತ ಭೂತ! ಮತ್ತೆ ಬಂತು ಭೂತ ಭೂತ ಭೂತ! ಎಲ್ಲಿತ್ತ ಭೂತ? ಭೂತ ಇಲ್ಲ ಅಂತದಿಲ್ಲ. ಹೆಂಗಿತ್ತು ಭೂತ? ಹೆಂಗಿತ್ತು ಹೇಳ್ಕೊಂಬಂಗ್ರೆ? ಭೂತ ಭೂತ ಅಂತ ಹೋಗ್ತಿಲ್ಲ. ಎಲ್ಲಿತ್ತು ಭೂತ ಈಗ? ಬರೀ ಮಂಡಿ ಮಾತ್ರ ತೋರ್ತೈತೆ ಮಾರ. ನಿನ್ ಗೊಂದು ಹಾಕ್ತಂದ್ರೆ ಹೇಳ್ತಿ. ನಾ ಕಂಡದ್ ಭೂತ ಫುಲ್ ಬಾಡಿ ಇದ್ದಿತ್ತು. ನೀನು ಬರೀ ಮಂಡಿ ಮಾತ್ರ ತೋರ್ತ. ಮತ್ತು ನನ್ನ ಹತ್ರ ಅಂತ ಮಾತಾಡ್ಲಪ್ಪ ಭೂತ? ನನಗೂ ಅನುಮಾನ ಆಯ್ತು ಮರ. ಈ ಡ್ರೈವರ್ ದೊಡ್ಡ ಭೂತವೇನೋ ಇವನು. ಅದನ್ನ ಭೂತ ಬಂದು ಅಲ್ಲ ಹತ್ರ ಕೂತ್ಕೊಂಡು ಕಂಡು ಕಾಣಿದ್ದಾಗ ಡ್ರೈವ್ ಮಾಡ್ತಾನಲ್ಲ ಅವನು. ಹೌದು ಮರ, ನನಗೂ ಸ್ವಲ್ಪ ಅನುಮಾನ ಇತ್ತು. ಬಟ್ ಈಗ ಎಂತ ಮಾಡೋಕ್ಕೂ ಆಗ್ತಿಲ್ಲ. ಎಂತ ಮಾಡೋದು ನಾವು ಈಗ? ಕಾಲಲ್ಲೇ ಹಾಯ್ಕಾಗ್ತೀವಿ. ಅಯ್ಯೋ ಡ್ರೈವರ್ ಎಲ್ಲಿ ಹೋದ? ಕಾರ್ ಮುಂದೆ ಹೋಗ್ತಾ ಇತ್ತಲ್ಲ. ಈ ಅಮೇರಿಕದಲ್ಲೆಲ್ಲ ಡ್ರೈವರ್ಲೆಸ್ ಕಾರ್ ಕಾಣಂಗಿತ್ತು. ಕಾರ್ ಮುಂದೆ ಹೋಗ್ತಲ್ಲ ಹೊತ್ತಲ್ಲ ಮರ. ಎಂತ ಕತೆ ಇದು? ಅಯ್ಯಯ್ಯೋ ಹೌದು ಮರ, ಅವನು ದೊಡ್ಡ ಭೂತ ಅಂತ ಕಾಣ್ತ. ಅದು ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಮಾಯ ಆದವನು. ಮತ್ತಿಗೇನ ಬಂದ್ರೆ ಮತ್ತೆ ನಮಗೆ ನಮ್ಮ ಜೀವಕ್ಕೆ ಅಪಾಯ ಇತ್ತು. ಎಂತ ಮಾಡೋದು? ಕೂಡಲೇ ನಾವು ತಪ್ಸ್ಕೊಂಡು ಹೋಗಿ ಕಾರ್ ಮುಂದೆ ಹೋಗ್ತಾ ಇತ್ತಲ್ಲ, ಹೆಂಗೆ ತಪ್ಸ್ಕೊಂಡು ಹೋಗ್ತೇನೆ ನಾವೀಗ? ಈಗ ಎಂತ ಮಾಡ್ಕೊಂಡ್ರೆ ಆ ಗ್ಲಾಸ್ ಹೊಡೆದು ಸೀದಾ ಜಂಪ್ ಮಾಡಿ ಬಿಡುವ. ಮತ್ತೆ ಎಂತ ಮಾಡೋಕ್ಕೂ ಆಗ್ತಿಲ್ಲ ಈಗ. ಇಲ್ಲೇ ಇದ್ರೆ ಮತ್ತೆ ಆ ಭೂತ ಬಂದು ನಮಗೆ ಬಂದು ಕೊಂದ್ರೆ ಎಂತ ಮಾಡೋದು? ಜೀವ ಇದ್ರೆ ಬೆಲ್ಲ ಯಾರು ಬೆಳ್ಕೊಳ್ತಿಲ್ಲ. ಸರಿ, ನೀ ಹೇಳ್ದಂಗೆ ಮಾಡುವ. ಈಗ ಇಬ್ಬರು ಸೇರಿ ಗ್ಲಾಸ್ ಹೊಡೆದು ಆಚೆ ಜಂಪ್ ಮಾಡಿ ಬಿಡುವ. ಸೊಡ್ಡೆಲ್ಲ ಒಂಚೂರು ಹೊಡೆಯತ್ತೇನ? ಇದೆಲ್ಲ ಎಂತ ಮಾಡುವ ಮತ್ತೆ? ಮತ್ತೆ ನಮ್ಗೆ ಬೇರೆ ದಾರಿ ಇಲ್ಲಲ್ಲ. ಅಯ್ಯಬ್ಬ, ಜಂಪ್ ಮಾಡೋದೊಂದು ಮಂಡಿ ಸಮ ಪೆಟ್ಟಾಯ್ತು ಮಾರ. ನಿಂಗೆಂತಾರ ಆಯ್ತಾ ಹೆಂಗೆ? ನನಗೆ ಸೊಡ್ಡಿಗೆ ಸಮ ಪೆಟ್ಟು ಬಿತ್ತು. ಇಲ್ಲ 2 ಬೆಂಚ್ ಇತ್ತಲ್ಲ ಮಾರ. ನಾವು ಇಲ್ಲ ಬೆಂಚ್ ಮೇಲೆ ಮಲ್ಕೊಂಬ. ಹೇಗೆ ಬೆಂಚ್ ಮೇಲೆ ಮಲ್ಕೊಂಬೇಡ, ಮತ್ತೆಲ್ಲ ಭೂತ ಬಂದು ನಮ್ಮನ್ನೆಲ್ಲ ಕೊಂದು ಹಾಕ್ರ ಮತ್ತೆ ಅಂತ. ನಾವು ಜೀವಿದ್ರೆ ಬೆಲ್ಲ ಬೆಟ್ಕೊಂಡು ತಿನ್ಲ. ಅಲ್ಲಿ ಕಾಣ ಒಂದು ದೂರದಲ್ಲಿ ಒಂದು ಮನೆ ತೋರದ್ ಕಾಣ. ನಾವು ಅಲ್ಲೋಗಿ ಬಾಗಿಲು ತಟ್ಟುವ.
ಅವ್ರು ನಮಗೆ ರಾತ್ರಿ ಮಲ್ಕೊಂಡ್ ಜಾಗ ಬಿಟ್ಟರೆ ಬೇಗ ಓಡೋ ಬಾ, ಮತ್ತೆಲ್ಲರ ಭೂತ ಬೆಸ್ಕೊಂಡು ಬಂದ್ರು ಬಂತು. ಎಂತ ರಾತ್ರಿ ಇಷ್ಟೊತ್ತಿಗೆ ಬಂದು ನೀವು ಬಾಗಿಲು ತಟ್ತಾ ಕಣದ, ನಾವು ಕಿಟಕಿಯಲ್ಲಿ ಕಾಂತಿ, ನೀವಿಬ್ರು ಇಲ್ಲೆಲ್ಲ ಭೂತಗಳು ಜಾಸ್ತಿ ಇದ್ದವು. ಅದಕ್ಕೆ ನನಗೆ ಹೆದರಿಕೆ, ಬಾಗಿಲು ತೆಗೆ ಹೆದರಿಕೆ ಆಯ್ತು. ಕಡೆಗೆ ನಿಮಗೆ ಬಂದ್ಕೊಂಡು ಪಾಪ ರಾತ್ರಿ 2 ಗಂಟೆ ಮತ್ತೆ ಎಲ್ಲಿ ವಾಪಕ್ಕೆ ದಾರಿ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಬಾಗಿಲು ತೆಗೆದು ಒಳಗೆ ಬಿಡ್ತೀನಿ. ನೀವಂತ ಹೆದರ್ಕೊಂಬೇಡಿ, ನಾವು ಭೂತ ಅಲ್ಲ, ನಾವು ನಿಜವಾದ ಮನುಷ್ಯರೇ. ನಾವು ನಿಮ್ಗೆ ಎಂಥದ್ದು ಮಾಡೋದಿಲ್ಲ. ನಾವು ಬೆಳಗ್ಗೆ ಎದ್ದು ಸೀದಾ ಊರಿಗೆ ಹೋಗ್ತಾ ನಮಗೊಂದು 2 ಚಾಪೆ ಬಿಡಿಸಿ ಕೊಟ್ಟರೆ ಸಾಕು. ಆಯ್ತು, ನಾನು ಯಾಕೆ ನಿಮ್ಗೆ ಹೆದರ್ಕೊಂಬ, ಬನ್ನಿ ನೀವು ಮಲ್ಕಣೆ, ಚಾಪೆ ಬಿಡಿಸಿ ಕೊಡ್ತೆ, ಮಲ್ಕೊಂಡು ಬೆಳಗ್ಗೆ ಹೋಯ್ನಿ ಊರಿಗೆ. ಆಯ್ತಲ್ಲ. ಅಯ್ಯೋ ನಾವು ಮನೆಯ ಮಲ್ಕೊಂಡಿದ್ದಲ್ಲ, ಈಗ ಅಂತ ಬರೀ ರಸ್ತೆ ಮಲ್ಕೊಂಡಿದ್ದಲ್ಲ, ಮನೆ ಎಲ್ಲೋಯ್ತು? ಏ ದೇವರ, ಆ ಮನೆಯು ಭೂತ ಮನೆ ಅಂದೇಳಿ ಕಾಣುತ್ತೆ. ಆ ಭೂತ ಮಾಯ ಆಯ್ತಾ, ರೋಟಿ ಮನೆಯು ಮಾಯ ಆಯ್ತು. ನಾ ಈಗ ರಸ್ತೆ ಬಿದ್ಕೊಂಡಿತ್ತು. ನಮ್ಮ ಕರ್ಮ. Like and subscribe.